ನೈಟ್ ಡ್ಯೂಟಿ ಮಾಡ್ತಿರೋವಾಗ ಕ್ವಾರ್ಟರ್ ಹೊಡೆದ ಕುಡುಕನ ಕೈಯಲ್ಲಿ ಸಿಕ್ಕರೆ ಏನೇನ್ ಆಗುತ್ತೆ ಅಂತ ನೀವೇ ನೋಡಿ. ಸ್ಟಾಪ್ 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 ಸ್ಟಾಪ್. ಖಾಲಿ ಕ್ವಾರ್ಟರ್ ಬಾಟಲ್ ಲೈಫು ಆಚೆ ಹಾಕೊಳ್ಳೆ ವೈಫು. ಸ್ಟಾಪ್. ಯಾರು ನನ್ನ ತಡೆಗಟ್ಟಿದ್ದು? ಹಾ ನನ್ನ ನನ್ನ ಯಾರು ತಡೆಗಟ್ಟಿದ್ದೆ ನನ್ನ? ಓಯ್, ಕೈಯಲ್ಲಿ ಲಾಟಿ, ಓಕೆ, ತಲೆ ಮೇಲೆ ಹ್ಯಾಟು, ಓಕೆ, ಕಾಲಲ್ಲಿ ಬೂಟು, ಆಗ್ಲಿ, ಮೈಯಲ್ಲಿ ಕಾಕಿ. ಗೊತ್ತಾಯ್ತ್ರಿ ನೀವ್ ಯಾರಂತ ನನಗೆ. ಯಾರು? ಈ ಏರಿಯಾ ವಾಚ್ಮ್ಯಾನ್. ಸರಿ ಸರ ಪೊಲೀಸರು ಒದ್ದು ಲಾಕಪ್ಗಾಕಿ ಏರೋಪ್ಲೇನ್ ಎತ್ತಿ ಬಿಡ್ತೀನಿ ನನ್ನ ಮಗನೇ. ವಾಚ್ಮನ್ ಗೀಚ್ಮನ್ ಅಂದ್ರೆ ಸರ ಏರೋಪ್ಲೇನ್ ಏರಿಸ್ತೀರ ನನ್ನ? ಹೌದು. ಏರೋಪ್ಲೇನ್ ಕಳಿಸ್ತೀರ? ಮತ್ತೆ ಬ್ಯಾಡ್ರಿ ಸರ ಒಂದ್ 10 ರೂಪಾಯಿ ಕೊಟ್ರೆ ಆಟೋನಾಗ ಹೋಗ್ಬಿಡ್ತೀನಿ ಸರ್. ಸೂಪರ್ ಮಾಮ. ಈ ಆಟೋಕ್ಕೂ ಏರೋಪ್ಲೇನ್ಗೂ ವ್ಯತ್ಯಾಸ ಗೊತ್ತಿಲ್ಲ. ಏರೋಪ್ಲೇನ್ ಅಂತ ಅಂದ್ರೆ ತೆಗೆದು ಇಕ್ಕದು ಏನ್ ಅನ್ಕೊಂಡಿಯ? ಆಟೋ ಅಂತ ಆಟೋ. ಸರ ಇಷ್ಟೊತ್ತಿನಾಗ ನಿಮಗೆ ಏನು ಕೆಲಸ ಇಲ್ಲಿ? ಏನು ಕೆಲಸ? ನನಗೆ ಏನು ಕೆಲಸ ಅಲ್ಲ, ಈ ಕ್ವಶನ್ ನಾನು ಕೇಳಬೇಕು. ಈಟೊತ್ತಲ್ಲಿ ನಿಂದು ಏನು ಕೆಲಸ? ಎಲ್ಲಿಗೆ ಹೋಗಿ ಬರ್ತಾ ಇದೀಯಾ? ಈಗ ಟೈಮ್ ಎಷ್ಟಾಗಿದೆ? ರಾತ್ರಿ 11:30 ಗಂಟೆ. ಏನ? 11:30. ಎಲ್ಲಿಗೆ ಹೋಗಿ ಬರ್ತಾ ಇದೀಯಾ? ಕರೆಕ್ಟ್ ಹೇಳಿ ಸರ್. ಕರೆಕ್ಟಾಗಿ ಹೇಳು. ನಾನಿವಾಗ ಎಲ್ಲಿ ಹೋಗಿ ಬರ್ತಾ ಇದ್ದೀನಿ ಅಂದ್ರೆ, ಹಾ, ಕುಡಿಯೋದು ತಪ್ಪು, ಆಹಾ, ಮನುಷ್ಯ ಕುಡಿಬಾರ್ದು, ಓಹೋ, ಕುಡಿದ್ರೆ ದೇಹಕ್ಕೆ ಹಾನಿ ಆಗ್ತೈತೆ ಅಂತೇಳಿ ತರಬೇತಿ ಶಿಬಿರದಲ್ಲಿ ಕ್ಲಾಸ್ ಹೇಳ್ತಾ ಇದ್ರೆ ಕೇಳಕ್ ಹೋಗಿದ್ದೆ ಸರ್. ಅಬ್ಬಬ್ಬಬ್ಬ, ಕುಡಿಯೋದು ತಪ್ಪು, ಕುಡಿಯೋದು ಆರೋಗ್ಯಕ್ಕೆ ಹಾನಿಕರ ಅಂತ ತರಬೇತಿ ಕ್ಲಾಸ್ ಕೇಳಿ ಹೋಗ್ತಾ ಇದೆ, ಕೇಳಕೊಂಡು ಬರ್ತಾ ಇದೆಯಾ? ಯಾರು ತರಬೇತಿ ನಡೆಸಿದ್ರು? ಎಲ್ಲಿ ನಡೆಸಿದ್ರು? ಇಲ್ಲಿ ಸರ್ 24ನೇ ವಾರ್ಡ್ನಲ್ಲಿ ಗೋವಿಂದರಾಜಲ್ ಅಂತೇಳಿ ಅವರು ಮಾಡ್ರಿ ಸರ್ ತರಬೇತಿ ಶಿಬಿರ. ಓಹೋ, ಅಲ್ಲಿ ನನ್ನ ಹೆಂಡತಿನ ಟೀಚರಾಗಿ ಅಪಾಯಿಂಟ್ ಮಾಡಿಕೊಂಡ್ರಿ ಸರ್. ಅಂದ್ರೆ ನಿನ್ನ ಹೆಂಡತಿ ತರಬೇತಿ ಕೊಡ್ತಾ ಇದ್ದಾಳೆ ಇಲ್ಲಿ? ಹೌದು. ಏನು ದಿನ ಕುಡಿತೀರಾ ನೀವೆಲ್ಲ? ದಿನ ಕುಡಿಯೋದ ನಾನು ನಿಮ್ಮ ಕೆಲಸ? ಟಿವಿನಲ್ಲಿ ಸರ್. ಹೌದು. ಈಗ ಇನ್ನೊಂದು ಮಾತು ಗೊತ್ತು, ನೀನು ತರಬೇತಿ ಅಲ್ಲಿ ಇಲ್ಲಿ ಯಾಕೆ ಹೋಗಿ ಕೇಳ್ತಿದ್ದಿ? ದಿನ ಸಾಯಂಕಾಲ ನಿಮ್ಮ ಮನೆ ಟಿವಿಯಲ್ಲೇ ಈ ತರಬೇತಿ ಬಗ್ಗೆ ಹೇಳ್ತಾರೆ. ಟಿವಿಯಾಗ ತೋರಿಸ್ತಾರ ಕುಡಿಯೋದು ತಪ್ಪು ಅಂತ? ಹಾ, ಹೌದು. ಟಿವಿಯಲ್ಲೇ ಹೇಳ್ತಾರಲ್ಲ ದಿನ. ಯಾವ ಟಿವಿಯಾಗ ತೋರಿಸ್ತಾರ ಸರ್? ಚಂದನ ಟಿವಿಯಲ್ಲಿ. ಚಂದನ ಟಿವಿಯಾಗ ಕುಡಿಯೋದು ತಪ್ಪು ಅಂತ ಹೇಳ್ತಾರ? ಹೌದು. ಎಷ್ಟೊತ್ತಿನಾಗ ಹೇಳ್ತಾರ? ಸಾಯಂಕಾಲ 7 ಗಂಟೆಯಿಂದ 8 ಗಂಟೆ ತನಕ. ಬಹಳ ರಾಂಗ್ ಟೈಮ್ ಫಿಕ್ಸ್ ಮಾಡ್ರಿ ಸರ್. ಸರ್ ನಾವು ಮನೆ ಬಿಡೋದು 6 ಗಂಟೆಗೆ. ಹೌದನ್ರಿ ಸರ್? ದೊಡ್ಡವ್ರಿ ನೀವು ಹೇಳ್ರಿ. ಮನೆ ಸೇರ್ಕೊಂಬೋದು ರಾತ್ರಿ 11, 12 ಗಂಟೆಗೆ. ಆ 7 ಗಂಟೆ ಟೈಮ್ನಾಗ ನಾವು ಹೆಂಗ್ ಟಿವಿ ನೋಡ್ಬೇಕು ಸರ್? ಹೌದು. ಈಗ ಅವರು ದಿನ ಕುಡಿತೀರಾ ನೀವು? ಏನು ಯಾವಾಗಾದ್ರೂ? ಯಾರು ನಾವ? ಹಾ ಸರ್ ಸರ್ ರಾಮಲಿಂಗಪ್ಪ ಸರ್, ನಾವು ದಿನ ಕುಡಿಯೋ ಮಂದಿ ಏನು ಸರ್? ಮಂಜಣ್ಣ ನೀನು ಹೇಳಪ್ಪ, ನಾವು ದಿನ ಕುಡಿದೀವೇನಪ್ಪ? ಯಾವಾಗ ಕುಡಿತಿದ್ದೀನಿ ನೀನು? ಯಾವಾಗ ಮನಸ್ಸು ಸ್ವಲ್ಪ ಬೇಜಾರಾದಾಗ, ಮನಸ್ಸಿಗೆ ಸ್ವಲ್ಪ ನೋವಾದಾಗ ಮಾತ್ರ ಕುಡಿಯೋ ಮಂದಿ ಸರ್ ನಾವು. ಒಬ್ಬ ಮನಸ್ಸಿಗೆ ನೋವಾದಾಗ, ಬೇಜಾರಾದಾಗ. ಯಾವಾಗ ಯಾವಾಗ ನೋವಾಗುತ್ತೆ, ಯಾವಾಗ ಯಾವಾಗ ಬೇಜಾರಾಗುತ್ತೆ? ಯಾವಾಗ ಬೇಜಾರಾಗ್ತೈತ? ಹಾ, ಅದು ಏನೋ ನೋಡ್ರಿ ಸರ್, ಸಾಯಂಕಾಲ 6 ಗಂಟೆ ಆದ್ರೆ ಬೇಜಾರಾಗುತ್ತೆ. ಅಂದ್ರೆ ದಿನ ಕುಡಿತಿ ಅಂತ ಅರ್ಥ ಅದು. ಸ್ಲೋ ಪಾಯ್ಸನ್. ಅದಕ್ಕೆ ನೀನು ಬೇಜಾರು ನೋವು ಅಂತ ಹೇಳ್ತದೆ. ಈಗ ಒಂದು ಕೆಲಸ ಮಾಡಿ ಬಾಯ್ಲಿ. ಈಗ ಈಗ ಈ ಕುಡಿತ ಮನುಷ್ಯನಿಗೆ ಒಂಥರ ಸ್ಲೋ ಪಾಯ್ಸನ್ ಇದ್ದಂಗೆ, ಗೊತ್ತಾ? ಸ್ಲೋ ಪಾಯ್ಸನ್? ಹೌದು. ಕುಡಿದ್ರೆ? ಹೌದು. ಸ್ಲೋ ಪಾಯ್ಸನ್ ಮನುಷ್ಯನನ್ನ. ಸ್ಲೋ ಪಾಯ್ಸನ್ ಅಂದ್ರೆ ಅರ್ಥ? ಅಂದ್ರೆ ಮನುಷ್ಯನನ್ನೇ ನಿಧಾನವಾಗಿ ಸಾಯಿಸುತ್ತೆ ಸರ್. ಸ್ಲೋ ಪಾಯ್ಸನ್ ಅಂದ್ರೆ ಮನುಷ್ಯನ ಅಂದ್ರೆ ಕುಡಿದ್ರೆ ನಿಧಾನವಾಗಿ ಸತ್ತೋತಾನ? ಹೌದು, ಅದಕ್ಕೆ ಸ್ಲೋ ಪಾಯ್ಸನ್ ಅಂತಿದ್ದು. ಹೋಲ್ ಬಿಡ್ರಿ ಸರ್, ನಮಗೇನು ಅರ್ಜೆಂಟ್ ಸಾಯ್ಬೇಕಂತ ಏನು ಇಂಟ್ರೆಸ್ಟ್ ಇಲ್ಲ. ಏನ್ರಿ ಇವನು ಎಲ್ಲಿಗೋದ್ರೆ ಅಲ್ಲಿಗೆ ಬರ್ತಾನ ಇವತ್ತು? ಯಾರ ಮುಖ ನೋಡಿನೋ ಏನೋ. ಆಮೇಲೆ ಏನಮ್ಮ, ಈಗ ದೊಡ್ಡವ್ರು ಹೇಳೋ ಮಾತು ಕೇಳ್ತೀಯ ನೀನು? ದೊಡ್ಡವ್ರ ಮಾತು ನಾವು ತೆಗಿಯಂಗಿಲ್ರಿ ಸರ್. ಯಾರು ಎದುರು ಹೇಳಿದ್ರು ನಾವು ಕೇಳ್ತೀವಿ ಸರ್. ಕೇಳ್ತೀಯಾ? ದೊಡ್ಡವ್ರ ಮಾತು ನಾವು ಕೇಳ್ತೀವಿ ಸರ್. ಗಾಂಧಿ ಏನ್ ಹೇಳ್ಯಾರ? ಗಾಂಧಿ ಯಾರು? ಪೂಜಾ ಗಾಂಧಿ? ಸೋನಿಯಾ ಗಾಂಧಿ.
ಪ್ರಿಯಾಂಕಾ ಗಾಂಧಿ ಅವ್ರು ಯಾರಲ್ಲ, ಮತ್ತೆ ಗಾಂಧಿ ಮಹಾತ್ಮ ಗಾಂಧಿ ತಾತ. ಗಾಂಧಿ ತಾತ. ಸಾರೇ ಜಹಾಕೆ ಅಚ್ಚ ಗಾಂಧಿ ತಾತ. ಏನ್ ಹೇಳನ್ ಸರ್ ಗಾಂಧಿ ತಾತ? ಗಾಂಧಿ ತಾತ ಏನ್ ಹೇಳನ್ ಗೊತ್ತಾ? ಕುಡಿತ ಆರೋಗ್ಯಕ್ಕೆ ಹಾನಿಕರ, ಕುಡಿತದಿಂದ ಸಂಸಾರ ಸರ್ವನಾಶ ಆಗುತ್ತೆ, ಕುಡಿತ ಮನುಷ್ಯನ ಮೊದಲ ಶತ್ರು ಅಂತ ಗಾಂಧಿ ಹೇಳ್ಯಾರ. ಕುಡಿತ ಮನುಷ್ಯನ ಮೊದಲ ಶತ್ರು. ಕುಡಿತ ಮನುಷ್ಯನ ಮೊದಲ ಶತ್ರು ಅಂತ ಗಾಂಧಿ ತಾತ ಹೇಳಣ? ಹೌದು ಅಣ್ಣ ಹೇಳೋಣ. ಹೌದು, ಕುಡಿತ ಗೋವಿಂದ ಹಂಗೆ ಹೇಳೋಣ. ಕುಡಿತ ಮನುಷ್ಯನ ಮೊದಲ ಶತ್ರು ಅಂತ ಗಾಂಧಿ ತಾತ ಹೇಳೋಣ. ಗಾಂಧಿ ತಾತ ಹೇಳೋಣ. ಯೇಸು ಪ್ರಭು ಏನ್ ಹೇಳೋಣ ಗೊತ್ತಾ? ಯೇಸು ಪ್ರಭು, ನಿನ್ನ ಶತ್ರುಗಳನ್ನು ನೀನು ಪ್ರೀತಿಸು. ದೇವ್ರೆ, ಇಲ್ಲಿ ತೆಗೆದು ಬೆಟ್ಟ ಅಂದ್ರೆ ನಿಂಗೆ ಬೈ ತರ್ಲೆ ಮಾತಾಡ್ಕೊಂಡ ನಾ ಕೇಳೋದೇನು ನೀನು ಹೇಳೋದೇನು? ಹೌದು, ಈಗ ಒಂದು ಮಾತು ಕೇಳ್ತೀನಿ. ಮೊನ್ನೆ ಯಾಕೆ ಆ ಬ್ರ್ಯಾಂಡಿ ಶಾಪಲ್ಲಿ ಯಾಕೆ ಜಗಳ ಮಾಡಿದೆ ನೀನು? ಬ್ರ್ಯಾಂಡಿ ಶಾಪಲ್ಲಿ ಜಗಳ ಮಾಡಿದೆ ಯಾಕೆ? ಸರ್, ನಾನು ಬ್ರಾಂಡಿ ಶಾಪ್ ದಿನ ಕುಡಿದು ಬರ್ತೀನಿ ಸರ್. ಕುಡಿದು ಬರ್ತೀನಿ, ರೊಕ್ಕ ಕಟ್ಟಿ ಕುಡಿದು ಬರ್ತೀನಿ. ಹೌದು, ಖಾಲಿ ಬಾಟಲ್ ಅಲ್ಲೇ ಬಿಟ್ಟಿರ್ತೀವಿ ಸರ್. ಖಾಲಿ ಬಾಟಲ್ ಅಲ್ಲೇ ಇರುತ್ತೆ ಮತ್ತೆ. ಹೌದು. ಮೊನ್ನೆ ದಸರಾ ಹಬ್ಬ ಬಂತಲ್ಲ, ಖಾಲಿ ಬಾಟಲ್ ಎಲ್ಲ ಜಮಾಯಿಸಿ ಅವ್ನು ಮಾರಕ್ಕಿಟ್ಟಿದೆ ಸರ್. ಅವ ನನಗೆ ಬಂತಲೇ, ನಾನು ಕುಡಿದ ಬಾಟ್ಲಿ ಇದ್ರೆ ಆಯ್ತಲ್ಲ, ನನಗೆ ಕಮಿಷನ್ ಕೊಡು ಪರ್ಸೆಂಟೇಜ್ ಅಂತ ಕೇಳಿದೆ. ಕೊಟ್ಲ ಅವನು? 4 ತೆಗೆದು ಕೊಟ್ಟ. 4 ಅಲ್ಲ 10 ಕೊಡ್ಬೇಕಾಗಿತ್ತು ನನಗೆ. ಆಮೇಲೆ ಒಂದು 15 ದಿನ ಹಿಂದೆ ಜೈಲಿಗೆ ಹಾಕಿದ್ರಲ್ಲ ನಿನಗೆ, ಹೌದಾ? ಯಾರ್ಯಾರು ಹೋಗಿದ್ರು ಜೈಲಿಗೆ? ನಾನು, ನೀನು, ಫಕೀರ, ಸಿದ್ಧ, ಮಹೇಶ್, ಅವನು, ಎಲ್ಲರೂ ಜೈಲಿನಲ್ಲಿದ್ರು. ಯಾಕೆ ಜೈಲಿಗೆ ಹಾಕಿದ್ರು? ಸರ್, ನಾವು ಶಾಪಿಂಗ್ ಮಾಡಿದ್ರೆ ಜೈಲಿಗೆ ಹಾಕಿರಿ, ನಾವೇನ್ ಮಾಡಣ್ರಿ? ಏನ್ರ ಶಾಪಿಂಗ್ ಮಾಡಿದ್ರೆ ಹೆಂಗ್ರಿ ಜೈಲಿಗೆ ಹಾಕ್ತಾರೆ? ಮಾಡಿವ್ರಿ, ಶಾಪಿಂಗ್ ಮಾಡಿದ್ರೆ ನ್ಯಾಯವಾಗಿ ಶಾಪಿಂಗ್ ಮಾಡಿದ್ರೆ ಜೈಲಿಗೆ ಹಾಕ್ತಾರ. ಎಲ್ಲಿ ಶಾಪಿಂಗ್ ಮಾಡಿದೆ, ಏನ್ ಶಾಪಿಂಗ್ ಮಾಡಿದೆ, ಎಷ್ಟು ಹತ್ರ ಶಾಪಿಂಗ್ ಮಾಡಿದೆ? ಮೊಬೈಲ್ ಅಂಗಡಿಯಾಗ ಶಾಪಿಂಗ್ ಮಾಡಿ. ಮೊಬೈಲ್ ಅಂಗಡಿ ಶಾಪಿಂಗ್ ಮಾಡಿದ್ರೆ ಅದ್ಯಾಕೆ ನೀವು ಜೈಲಿಗೆ ಹಾಕ್ತಾರೆ? ಎಷ್ಟು ಹತ್ರ ಶಾಪಿಂಗ್ ಮಾಡಿದೆ? ಆಚಾರ್ಯ ಕೇಳಿ ಬೇಕಾದ್ರೆ ಶಾಪಿಂಗ್ ಮಾಡಿ. ಅದೇ ಯಾವಾಗ ಮಾಡಿದೆ, ಎಷ್ಟು ಗಂಟೆಗೆ ಮಾಡಿದೆ ನೀನು? ಮೊಬೈಲ್ ಅಂಗಡಿಯಾಗ ಇಲ್ಲಿ ಕಾಳಮ್ಮ ಸ್ಟ್ರೀಟ್ನಾಗ, ಕಾಳಮ್ಮ ಸ್ಟ್ರೀಟ್ ಅಲ್ಲಿ ಮೊಬೈಲ್ ರಾತ್ರಿ 3:30-4 ಗಂಟೆ. ಅಂದ್ರೆ ಅದು ಶಾಪಿಂಗ್ ಅಲ್ಲ, ಅದು ಕಳ್ತನ ಮಾಡಿದಕ್ಕೆ ನಿನಗೆ ಜೈಲಿಗೆ ಹಾಕ್ಯಾರ. ಇಲ್ರಿ, ಶಾಪಿಂಗ್ ಮಾಡಿವ್ರಿ. ಶಾಪಿಂಗ್ ಅಲ್ಲ ಅದು, ಯಾಕಂತಂದ್ರೆ ನಾವು ಹೋದ್ವಿ ಬೆಳಿಗ್ಗೆ ನಮ್ಮೂರ ಹೇಳಿದ್ವಿ, ಶಾಪ್ನಲ್ಲಿ ಒಳ್ಳೆ ಮೊಬೈಲ್ ಇರ್ತಾವ ಅಂತ ಹೇಳ್ದ. ಅಲ್ಲೊಂದು ಪಕ್ಕದ ರಾಡ್ ತಗೊಂಡೋಗಿ ಹಿಂಗೆ ಕಿತ್ತಿ ಬೀಗ ತೆಗೆದು ನಮ್ಗೇನ್ ಬೇಕು ಅದು ಶಾಪಿಂಗ್ ಅಲ್ಲ, ಅದು ಕಳ್ತನ, ಅದಕ್ಕೆ ಜೈಲಿಗೆ ಹಾಕ್ಯಾರ. ಆಮೇಲೆ ಹೌದು, ಈಗ ಹೋದ್ವಾರದಾಗ ಬಾಹುಬಲಿ 2 ಸಿನಿಮಾ ರಿಲೀಸ್ ಆಗಿತ್ತಲ್ಲ, ಆ ಓನರ್ ಹತ್ರ, ಆ ಟಾಕೀಸ್ ಓನರ್ ಹತ್ರ ಜಗಳ ಮಾಡಿದಲ್ಲ, ಯಾಕೆ? ಬಾಹುಬಲಿ ಸಿನಿಮಾ ರಿಲೀಸ್ ಆಯ್ತಲ್ರಿ, ಅವತ್ತೇ ಜಗಳ ಯಾಕೆ ಮಾಡಿದೆ ಟಾಕೀಸ್ ಓನರ್ ಹತ್ರ? ನ್ಯಾಯ ಕೇಳಿವ್ರಿ ನಾವು. ನ್ಯಾಯ ಅದೇ ಯಾವ ನ್ಯಾಯ ನಿಮ್ದು? ಸರ್, ನ್ಯಾಯ ಕೇಳಿವ್ರಿ, ಅದಕ್ಕೆ ಜಗಳ ಅಂತಾರೆ. ಏನಂತ ಕೇಳಿದೆ ನ್ಯಾಯ? 2015ರಲ್ಲಿ ಸಿನಿಮಾ ಹೋಗಿನಿ, ಅವತ್ತು ಹೇಳಿದ್ರು ಏನಂದ್ರು? ಸೆಕೆಂಡ್ ಹಾಫ್ 2007 ಬರ್ತದೆ ನೋಡು ಅಂತ ಹೇಳಿ. ನೋಡಕ್ ಹೋದ್ರೆ ಒಳಗೆ ಬಿಟ್ಟಿಲ್ಲ. ಅಂದ್ರೆ ಟಿಕೆಟ್ ತೆಗಿಸಿದ್ದೆ ಹೆಂಗ ತೊಂದ್ರಿ ಟಿಕೆಟ್? ಅವಾಗ ಹೇಳಿಲ್ಲ ಸೆಕೆಂಡ್ ಹಾಫ್ ನೋಡ್ರಿ ಅಂತ ಹೇಳಿ. ಅವಾಗ ಟಿಕೆಟ್ ಕೊಟ್ಟಿವಲ್ಲ. ಅಂದ್ರೆ ಆ ಟಿಕೆಟ್ ನಲ್ಲಿ ಈ ಸಿನಿಮಾ ನೋಡ್ತೀಯ? ಮತ್ತೆ ಹೇಳ್ಬೇಕು, ಅವರು ಟಿಕೆಟ್ ತಗೊಂಡು ನೋಡ್ರಿ ಅಂತ ಹೇಳಿಲ್ಲ. ತಗದು ಬಿಡ್ತಾರೆ ನಿನಗೆ, ಹಂಗೆಲ್ಲ ಹೇಳಿದ್ರು. ಸೆಕೆಂಡ್ ಹಾಫ್ 2007 ಬರ್ತದೆ ನೋಡ್ರಿ ಅಂತ ಸೀದಾ ಹೋಗಿ ಒಳಗೆ ಬಿಟ್ಟಿಲ್ಲ, ಜಗಳ ಮಾಡ್ತಾರೆ. ಅದು ಭಾಗ 1, ಇದು ಭಾಗ 2. ಇವಾಗ ಈ ಸಿನಿಮಾ ಬಂದಾಗ ಟಿಕೆಟ್ ತರಿಸ್ಬೇಕು, ಹೋಗಿ ಸಿನಿಮಾ ನೋಡ್ಬೇಕು. ನಮಗೇನು ಗೊತ್ತಾಯ್ತು ಮತ್ತೆ ಹೌದು, ಒಂದು ಮಾತು ಕೇಳ್ತೀನಿ. ಈಗ ಒಂದೇ ಹತ್ರ ನಿಂತ್ಕೊಂಡು ಅಥವಾ ಒಂದೇ ಸಲ ಯಾಕೆ ಕುಡಿಯಲ್ಲ ನೀವು? ದಿನ ಸಾಯಂಕಾಲ 7 ಗಂಟೆ ಆದಾಗ ಸರ್ಕಲಲ್ಲಿ ಕುಡಿತೀರಿ, 8 ಗಂಟೆ ಆದ ತಕ್ಷಣ ಥಿಯೇಟರ್ ಹತ್ರ ಕುಡಿತೀರಿ, 9 ಗಂಟೆ ಆದ ತಕ್ಷಣ ಬಸ್ ಸ್ಟ್ಯಾಂಡ್ ಹತ್ರ ಕುಡಿತೀರಿ, 10 ಗಂಟೆ ಆದ ತಕ್ಷಣ ರೈಲ್ವೆ ಸ್ಟ್ಯಾಂಡ್ ಹತ್ರ ಕುಡಿತೀರಿ. ಹೌದಾ? ಒಂದೇ ಹತ್ರ ಒಂದೇ ಟೈಮ್ಗೆ ಯಾಕೆ ಕುಡಿಯಲ್ಲ ಹೇಳ ಸರ್? ಹೇಳು. ತಿರುಪತಿಗೆ ಹೋಗಿದ್ರೆ? ತಿರುಪತಿಗೆ ಹೋಗ್ತೀನಿ. ಅಲ್ಲಿ ಯಾರಿದ್ರೆ? ವೆಂಕಟೇಶ್ವರ ಸ್ವಾಮಿ. ನಿಮ್ಮನೆ ಫೋಟೋ ಆಯ್ತಾ? ನಮ್ಮನೆ ಫೋಟೋ ಐತಿ. ಬೇರೆ ಅರ್ಥ ಮಾಡಿಕೊಳ್ರಿ ಸರ್. ಧರ್ಮಸ್ಥಳಕ್ಕೆ ಹೋಗಿದ್ರೆ? ಹೋಗ್ತೀನಿ. ಅಲ್ಲಿ ಯಾರಿದ್ದಾರೆ? ಮಂಜುನಾಥ್ ಅದನೆ. ಮನೆ ಫೋಟೋ ಆಯ್ತಾ? ಮನೆ ಫೋಟೋ ಐತಿ. ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ರ? ಹೋಗ್ತೇನ್ರಿ. ಮನೆಗೆ ಫೋಟೋ ಆಯ್ತಾ? ಐತಿ. ಆಯ್ತಾ? ಐತಿ. ಶಿರಡಿ ಸಾಯಿಬಾಬಾ ಹೋಗಿದ್ರ? ಹೋಗ್ತೀನಿ. ಮನೆಗೆ ಫೋಟೋ ಆಯ್ತಾ? ಐತ್ರಿ. ಮತ್ತೆ ಮನೆಗೆ ಫೋಟೋ ಇರ್ಬೇಕಾದ್ರೆ ಮನೆಗೆ ಕೈ ಮುಗಿಬೇಕು, ಯಾಕೆ ಊರುಗಳೆಲ್ಲ ಅಡ್ಡಾಡ್ತೀರಿ ನೀವು?
ರೇ ಅದಕ್ಕೆ ನಾವು ಕ್ಷೇತ್ರದ ಮಹಿಮೆ ಸ್ಥಳ ಮಹಿಮೆ ಅಂತೀವಿ. ಆ ಸ್ಥಾನದಲ್ಲಿ ಪವರ್ ಇರ್ತದೆ, ಆ ಸ್ಥಾನದಲ್ಲಿ ಪವರ್ ಇರುತ್ತೆ, ಅದಕ್ಕೆ ಅಲ್ಲಲ್ಲಿಗೆ ಹೋಗ್ತೀವಿ. ಹಂಗೆ ನಮಗೂ ಕೂಡ 7 ಗಂಟೆಗೆ ಒಂದು ಬ್ಯಾಚ್ ಐತೆ ರಾಯಲ್ ಸರ್ಕಲ್ ನಲ್ಲಿ, ಅಲ್ಲಿ ಪವರ್ ಇರ್ತದ. 8 ಗಂಟೆಗೆ ನಾವು ರೇಡಿಯೋ ಪಾರ್ಕ್ ಅಲ್ಲಿ ಕಲಿತೀವಿ, ಅಲ್ಲೊಂದು ಪವರ್ ಇರ್ತದ. 9 ಗಂಟೆಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕಲಿತೀವಿ. ಸ್ಥಾನ ಮಹಿಮೆ ನಮ್ಮದು. ತಗದು ಬೆಟ್ಟ ಅಂತ ಬಾಯ್ಲಿ. ಈಗ ಕೊನೆಯದಾಗ ಕೇಳ್ತೀನಿ, ಕರೆಕ್ಟಾಗಿ ಆನ್ಸರ್ ಮಾಡು. ಹೇಳ್ತೀಯಾ? ಈಗ ಎಲ್ಲರೂ ಕುಡಿತಾರೆ. ಕೆಲವರು ಲವ್ ಫೇಲ್ ಆದರೆ ಕುಡಿತಾರೆ, ಕೆಲವರು ಕೆಲಸ ಸಿಕ್ಕಿದ್ದಕ್ಕೆ ಕುಡಿತಾರೆ, ಕೆಲವರು ಕೆಲಸ ಹೋಗಿದ್ದಕ್ಕೆ ಕುಡಿತಾರೆ, ಕೆಲವರು ಗಂಡು ಮಗ ಹುಟ್ಟಿದಂತ ಕುಡಿತಾರೆ. ಎಲ್ಲರೂ ಕುಡಿಯೋದಕ್ಕೆ ಒಂದೊಂದು ಕಾರಣ ಇದೆ. ನೀನು ಕುಡಿತೀಯ, ಏನು ಕಾರಣ ಇದೆ? ಸರ ಮತ್ತೆ ಕೇಳ್ರಿ. ಎಲ್ಲರೂ ಕುಡಿಯೋದಕ್ಕೆ ಒಂದೊಂದು ಕಾರಣ ಇದೆ. ನೀನ್ ಯಾಕೆ ಕುಡಿತೀಯ, ಏನು ಕಾರಣ? ಸರ ನನಗೆ ಕುಡಿಯೋ ಅಭ್ಯಾಸ ಇದ್ದಿಲ್ರಿ. ಮತ್ತೇನಾಯ್ತು? ನಾನು ಕೆಲಸ ಇದ್ದಿಲ್ಲ ಸರ್. ಆಚಾರ್ಯ ಮನೆಗೆ ಹೋದೆ. ಹೋಗಿ ಆಚಾರ್ಯ ಕೆಲಸ ಕೊಡ್ಸಪ್ಪ ಅಂತ ಕೊಡ್ಸಿದ್ನ? ಆಚಾರ್ಯ ಬಸವರಾಜ್ ಅವ್ರ ಮನೆಗೆ ಕರ್ಕೊಂಡು ಹೋದ. ಹಾ ಅಣ್ಣ ನಮ್ಮ ಹುಡುಗ ಒಳ್ಳೆ ಹುಡುಗ ಕೆಲಸ ಕೊಡ್ತಾಡ ಅಂತ. ಹಾ ಬಸವರಾಜ್ ರವಿ ಮುದ್ದೆ ಅವ್ರ ಮನೆಗೆ ಕರ್ಕೊಂಡು. ಓಕೆ, ಒಳ್ಳೆ ಹುಡುಗ ಬಾ ಕೆಲಸ ಕೊಡ್ಸೋದು. ಅವ್ರು ಸೀದಾ ಗೋವಿಂದರಾಜನ ಮನೆಗೆ ಕರ್ಕೊಂಡು ಹೋದ್ರು. ಇಲ್ಲಿ ವಾರ್ಡ್ಯಾಗ ಮಾಪಿಲೋಡಪ್ಪ ಒಳ್ಳೆ ಹುಡುಗ ಮಂಚ ಪಿಲೋಡ ಏನೋ ಹೇಳಿದ್ರು. ಪಾಪ ಆಯ್ತು ಬಿಡಪ್ಪ ಹೋಗಿ ಹೇಳ್ತೀನಂತ ಸೋಮಲಿಂಗಪ್ಪನಿಗೆ ರಾಮಲಿಂಗಪ್ಪನಿಗೆ ಹೇಳಿ ಕೆಲಸ ಕೊಡಿಸಿದ್ರು. ಎಲ್ಲ ಸೇರಿಕೊಂಡು. ಸರಿ, ಮುಂದೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಕೊಡಿಸಿದ್ರು. ಸೆಕ್ಯೂರಿಟಿ ಗಾರ್ಡ್ ಬ್ಯಾಂಕ್ ಮುಂದೆ ಡ್ರೆಸ್ ಹಾಕೊಂಡು ಹಿಂಗೆ ಡ್ರೆಸ್ ಹಾಕೊಂಡು ನಿಂತ್ಕೊಂಡೆ. ನಿಂತ್ಕೊಂಡೆ. ಆಚಾರ್ಯ ಬರೋದು. ಓಕೆ, ಚೆನ್ನಾಗಿ ಮಾಡಿಕೆ ಅಂತ ಹೇಳಿ ಹೋಗ್ಬಿಟ್ಟ. ನಮ್ಮ ಮ್ಯಾನೇಜರ್ ಬಂದ, ಸೆಕ್ಯೂರಿಟಿ ಮ್ಯಾನೇಜರ್. ಲೇ ನಿನ್ ರೆಕಮೆಂಡೇಶನ್ ಕ್ಯಾಂಡಿಡೇಟ್ ಅಲ್ಲ, ಸ್ಟ್ರಿಕ್ಟ್ ಆಗಿರ್ಬೇಕು, ಟೈಟ್ ಆಗಿರ್ಬೇಕು ಅಂದ. ಟೈಟ್? ಬೆಳಿಗ್ಗೆ ಬಂದ, ನೀನು ರವಿ ಅವ್ರ ರೆಕಮೆಂಡೇಶನ್ ಕ್ಯಾಂಡಿಡೇಟ್ ಅಲ್ಲ, ಸೆಕ್ಯೂರಿಟಿ ಟೈಟ್ ಆಗಿರ್ಬೇಕು ಅಂದ. ಮರಾಠಿ ಪ್ರಶ್ನೆ. ಇನ್ನೊಬ್ರು, ನೀನು ಮಂಜುನಾಥ್ ರೆಕಮೆಂಡೇಶನ್ ಕ್ಯಾಂಡಿಡೇಟ್ ಅಲ್ಲ, ಸೆಕ್ಯೂರಿಟಿ ಟೈಟ್ ಆಗಿರ್ಬೇಕು. ಟೈಟ್ ಅಂದ್ರೆ ಏನಪ್ಪ ನನಗೆ ಅರ್ಥ ಆಗಿಲ್ಲ. ನಾನು ಹೋಗಿ ನಮ್ಮ ಸ್ನೇಹಿತನ ಕೇಳಿದೆ, ಅಲ್ಲ ಈಗ ಟೈಟ್ ಅಂತಾರಲ್ಲ ಬೈಬಳಿಸ್ತಾರ, 3 ದಿನದಿಂದ ನನಗೆ ಭಯ ಆಗ್ತದೆ. ಏನಿಲ್ಲ, ಟೈಟ್ ಅಂದ್ರೆ ಮನುಷ್ಯ 19 ಹಾಕಬೇಕು, ನಿಂತ್ಕೊಂಡ್ರೆ ಟೈಟ್ ಅಂದ. ಎಣ್ಣೆ ಹಾಕಿ ನಿಂತ್ರೆ ಟೈಟ್. ಒಂದಿನ ಆಯ್ತು ಅಂದ್ರೆ ಭಾಳ ರುಚಿ ಆಯ್ತು ಅದು ಟೈಟ್. ಹಿಂಗೆ ನೀವು ಟೈಟ್ ಇದಿಲ್ರಿ? ತಗದು ಬೆಟ್ಟ ಅಂದ್ರೆ ನಿನಗೂ ನನಗೆ ಹೋಲಿಕೆ ಮಾಡ್ತಿದ್ದೆ. ಮುಂದೇನಾಯ್ತು ಹೇಳು? ಇನ್ನೇನಾಯ್ತ್ರಿ, ಆಮೇಲೆ ಕುಡಿಯೋದು ಗೊತ್ತಾಗ್ಬಿಡ್ತು. ಯಾರು? ಮ್ಯಾನೇಜರ್ಗೆ. ಓ, ಅಲ್ಲಿಂದ ಕೆಲಸ ತೆಗೆದು ಬಿಟ್ರು. ಓಕೆ, ಈಗ ಕೆಲಸ ತೆಗೆದ್ರು, ಕೈಯಲ್ಲಿ ದುಡ್ಡಿಲ್ಲ, ಮತ್ತೆ ಕುಡಿಯಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ? ಕುಡಿಯಕ? ಹೌದು. ಹೋಮ್ ಮನೆ ಬಳಕೆ ವಸ್ತುಗಳ ಮಾರಾಟ. ಹೋಮ್ ಅಪ್ಲಯನ್ಸ್, ಮನೆ ಬಳಕೆದಾರ ಮನೆ ಬಳಕೆ ವಸ್ತುಗಳ ಮಾರಾಟ ಮಾಡ್ತೀವಿ. ಓಹೋ, ಅದಕ್ಕೆ ಹೋಮ್ ಅಪ್ಲಯನ್ಸ್. ಏನೇನು ಮಾರಾಟ ಮಾಡ್ತೀರಿ ನೀವು ಹೋಮ್ ಅಪ್ಲಯನ್ಸ್ ಅಲ್ಲಿ? ಗ್ಲಾಸ್, ಚೊಂಬು, ಫ್ಲಾಸ್ಕ್, ತಟ್ಟೆ, ಬೊಗಾಣಿ. ಅಂದ್ರೆ ನೀವು ಈ ಫ್ರಿಜ್ಜು, ಫ್ಯಾನು, ಟಿವಿ, ವಾಷಿಂಗ್ ಮಿಷಿನ್ ಅವನ್ಯಾವ ಮಾರದಲ್ಲ? ಅವೆಲ್ಲ ಮಾರ್ಬೇಕು ಅನ್ಕೊಂಡಿದ್ದೆ, ನಾನು ಹೆಂಡ್ತಿ ಗೊತ್ತಾಗ್ಬಿಡ್ತದೆ. ಅಂದ್ರೆ ಮನೇಲಿರೋ ಸಾಮಾನನ್ನ ಒಂದೊಂದಾಗೆ ಮಾರಿದ್ರೆ ಅದಕ್ಕೆ ಹೋಮ್ ಅಪ್ಲಯನ್ಸ್ ಅಂತ ಹೆಸರಿಟ್ಟಿದೀಯ. ಹೌದು, ಒಂದು ವೇಳೆ ಮನೆಯಾಗಿರೋ ಸಾಮಾನೆಲ್ಲ ಮುಗಿದ್ವು, ಅವಾಗ ಏನು ಮಾಡ್ತೀಯ? ನಮ್ಮ ಮನೆಗೆ ಸಾಮಾನು ಮುಗಿದ್ರೆ ಸರಿ ಹೇಳು. ನೀವು 2 ಟೌನ್ ಇರೋದು? ಹೌದು. ನೀವು ಇನ್ನು ನೈಟ್ ಡ್ಯೂಟಿ ಎಷ್ಟು ದಿನ ನಿಮ್ದು? ನೈಟ್ ದಿನ ನಾಳೆವರೆಗೂ. ನೆಕ್ಸ್ಟ್ ವೀಕ್ ನೈಟ್ ಡ್ಯೂಟಿ? ಮತ್ತೆ ನೆಕ್ಸ್ಟ್ ವೀಕ್ ನೈಟ್ ಡ್ಯೂಟಿ. ಅಕ್ಕವ್ರು ಊರಲ್ಲೇ ಇದಾರ? ಇಲ್ಲ, ಹಾಲಿಡೇಸ್ ಅಲ್ಲ, ಸಮ್ಮರ್ ಹಾಲಿಡೇಸ್. ವೀಕಿಂದ ನಿಮ್ಮ ಮನೆಗೆ ಸ್ಟಾರ್ಟ್ ಮಾಡಿ. ವಿಶೇಷ ಕಾರ್ಯಕ್ರಮ ಮುಂದೆ